ಮಹಾಲಕ್ಷ್ಮಿ ರೆಸಿಡೆನ್ಸಿ ಹೊಳೆ ರಸ್ತೆ. ಬಹಳಷ್ಟು ತುಂಬಲಾದ ನಷ್ಟ ಆಗಿದೆ ಅಂತ ಇಷ್ಟಪಡ್ತೇನೆ. ಅವರ ಜೊತೆಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಅಗಲಿಕೆಯಿಂದ ಅವರ ಕುಟುಂಬಕ್ಕೆ ದೇವರು ಆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ದೇವರು ಮಾಡಲಿ ಮತ್ತು ಅವರ ವಿಚಾರ ನಮ್ಮ ಯುವಕರಿಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿ. ಅವರೇ ಒಂದು ಇವತ್ತು ಕೂಡ ನನಗೆ ನನ್ನ ಮನಸ್ಸಲ್ಲಿ ಶೇಷಪ್ಪನವ್ರನ್ನ ನಾವು ಕಳ್ಕೊಂಡಿದ್ದೇವೆ. ಅವರು ಈಗಾಗಲೇ ಹೇಳಿದಾಗೆ, ಭಾರತೇಶ್ವರು ಹೇಳಿದಾಗೆ, ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ನಂತರ ಅವರು ಸ್ವಲ್ಪ ಅಗ್ರೆಸಿವ್ ಪಕ್ಷವನ್ನು ಬೆಳೆಸಲಿಕ್ಕೆ ಬಹಳಷ್ಟು ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಅವರು ಕೂಡ RMCದು ಅಧ್ಯಕ್ಷರಾಗಿ ಸುಮಾರು 10 ವರ್ಷಗಳ ಕಾಲ ಅಧ್ಯಕ್ಷರು ಮತ್ತು ಸದಸ್ಯರಾಗಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮನ್ನು ಅಗಲಿದ ನಮ್ಮ ಜಿಲ್ಲೆಯ ಹಾಗೂ ನಮ್ಮೆಲ್ಲರ ಆತ್ಮೀಯರಾದಂಥ ಶೇಷಪ್ಪನವರು ಅಕ್ಕಲಿಕವಾಗಿ ಮರಣ ಹೊಂದಿರುವ ಕಾರಣ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ನಾವು ಏರ್ಪಡಿಸಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ನಿರಂತರ ಈಗ ಶ್ರದ್ಧಾಂಜಲಿ ಸಭೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಹೋಗಿದೆ. ದೇಶದಲ್ಲಿ ಅನೇಕ ಹಿರಿಯರು, ಅನೇಕ ಸಚಿವರು, ಹಾಗೆ ನಮ್ಮ ಜಿಲ್ಲೆಯಲ್ಲೂ ಇತ್ತೀಚಿನ ದಿವಸಗಳಲ್ಲಿ ಈ ಕೊರೋನಾದಿಂದಾಗಿ ಅನೇಕ ಗಣ್ಯರನ್ನು ನಾವು ಕಳ್ಕೊಳ್ತಾ ಬರ್ತಾ ಇದ್ದೇವೆ. ಇವತ್ತು ಬಹಳ ದುಃಖ ಆಗ್ತದೆ. ನಮ್ಮ ಕ್ಷೇತ್ರದ ಮಾಜಿ ಅಧ್ಯಕ್ಷರು, RMC ಅಧ್ಯಕ್ಷರಾಗಿ, ಸುಂಟಿಕೊಪ್ಪ ಹೋಬಳಿ ಅಧ್ಯಕ್ಷರಾಗಿ ನಿರಂತರವಾಗಿ ಓಡಾಟ ಮಾಡಿಕೊಂಡಿದ್ದಂಥ ಪಟ್ಟಮನೆ ಶೇಷಪ್ಪನವರು ಇವತ್ತು ನಮ್ಮನ್ನು ಆಗಲಿದ್ದಾರೆ. ಕೋವಿಡ್ ಅವರಿಗೆ ಬಂದಿತ್ತು, ಅದರ ತಪಾಸಣೆ ಆಗಲಿ ಮತ್ತು ಅದಕ್ಕೆ ಆರೈಕೆಯನ್ನು ಮಾಡೋದ್ರಲ್ಲಿ ಅವರೆಲ್ಲೋ ಒಂದು ಕಡೆ ಶ್ರದ್ಧೆ ವಹಿಸಿಲ್ಲ ಅಂತ ಹೇಳ್ತಕ್ಕಂಥದ್ದು ನೆನ್ನೆ ಮೊನ್ನೆ ಎಲ್ಲ ಮಾತನಾಡುವಾಗ ತಿಳಿದಂಥ ವಿಚಾರ. ಅಧ್ಯಕ್ಷರಿರ್ಬೋದು, ರಾಜ್ಯಾಧ್ಯಕ್ಷರಿರ್ಬೋದು, ಎಲ್ಲರೂ ಸಹ ಪದೇ ಪದೇ ಹೇಳ್ತಾ ಇದ್ದಾರೆ